ಟೆಸ್ಟಿಂಗ್ ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು 128ನೇ ಪೇಜ್ನಲ್ಲಿರುವಂತಹ ಲೆಕ್ಕಾಚಾರಗಳ ಬಗ್ಗೆ ನೋಡಿವ್ರಿ. ಇಂದಿನ ಅವಧಿಯಲ್ಲಿ 129ನೇ ಪೇಜ್ನಲ್ಲಿರುವಂತಹ ಲೆಕ್ಕಾಚಾರಗಳ ಬಗ್ಗೆ ನೋಡೋಣ. ಏನೈತೆ ನೋಡ್ರಿ, ಪೂರ್ಣಾಂಕಗಳೊಂದಿಗೆ ಅನ್ವೇಷಣೆಗಳು ಅಂತ ಐತಿ. ಒಂದು ಟೊಳ್ಳಾದ ಪೂರ್ಣಾಂಕ ಗ್ರೀಡ್. ಟೊಳ್ಳಾದ ಯಾಕಂದ್ರೆ ರೀ ನಡುವಿಂದ ಬಿಟ್ಟಿರ್ತಾರೋ ಮೂರು ಈ ರೀತಿಯಾಗಿ ಗ್ರೀಡ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಈ ರೀತಿಯಾಗಿ ಒಂದು ಚೌಕ್ ಬಾಕ್ಸ್ ಕೊಟ್ಟರು, ಅದರೊಳಗೆ ಅಂಕಿಗಳನ್ನು ಹಾಕ್ಯಾರ. ಇದು ಹೆಂಗೆ, ಇದು ಏನೈತೆ ಅಂತ ಮುಂದೆ ನೋಡೋಣ. ನೋಡ್ರಿ, ಈ ಎರಡೂ ಗ್ರೀಡ್ನಲ್ಲಿರುವ ಸಂಖ್ಯೆಗಳ ಬಗ್ಗೆ ಏನೋ ವಿಶೇಷತೆ ಇದೆ. ಅದು ಏನೆಂದು ನಾವು ಅನ್ವೇಷಿಸೋಣ. ಮೊದಲ ಅಡ್ಡ ಸಾಲು ಅಂದ್ರೆ ಹಿಂಗೆ ರೀ, ಮೊದಲ ಅಡ್ಡ ಸಾಲು ಈ ರೀತಿ, ಸಾರಿ ಈ ರೀತಿಯಾಗಿರಿ ಅಡ್ಡ ಸಾಲು ಐತಿ ನೋಡ್ರಿ. ಅದನ್ನು ಹೆಂಗೆ ಮಾಡ್ನು, 4 ಅಂತ ಬರ್ಕೊಂಡಾರು. ಪ್ಲಸ್ ಅಂದ್ರೆ ಕೂಡ್ಸಾತಾರ. ಇಲ್ಲಿ ಎಲ್ಲ ಕೂಡಿಸಿದಾಗ ಏನು ಬರ್ಬೇಕು, 0 ಬರ್ಬೇಕಂತ. ಕೂಡ್ಸಾತಾರು. ಪ್ಲಸ್ -1 ರೀ, ಪ್ಲಸ್ -3 ಮಾಡ್ರೆ ಏನು ಬರತೈತಿ, 0 ಬರ್ತೈತಿ ರೀ. ಅಂದ್ರೆ ಇಲ್ಲಿ ನೋಡ್ರಿ, ಇದು ಪ್ಲಸ್ ಮೈನಸ್ ಆಕೈತ್ರೆ, ಇದು ಪ್ಲಸ್ ಮೈನಸ್ ಆಕೈತಿ. ಅಂದ್ರೆ ಇದು ಮೈನಸ್ ಅಂದ್ರೆ -3 ನೋಡ್ರಿ. ಇಲ್ಲಿ ಏನಾಕೈತೆ ಅಂದ್ರೆ ರೀ 4 ಐತಿ, ಪ್ಲಸ್ -1, ಆಮೇಲೆ ಪ್ಲಸ್ -3 = 0 ಅಂತ ಕೊಟ್ರೆ ಅದು ಹೆಂಗೆ ಆಕೈತಿ ನೋಡ್ರಿ. ಇಲ್ಲಿ ಈ ಪ್ಲಸ್ ಇದಕ್ಕಿದಂಗೆ ಬರ್ಕೋರಿ. ಇದು ಪ್ಲಸ್ ಮೈನಸ್ ಏನಾಕೈತಿ, ಮೈನಸ್ ಆಕೈತಿ. -1 ಆತ್ರಿ. ಇನ್ನು ಇದು ಪ್ಲಸ್ ಮೈನಸ್ ಏನಾಕೈತಿ, ಮೈನಸ್ ಆಕೈತಿ. 3 ಆತಿದು. ಇದು ಮೈನಸ್ ಆಯ್ತು. ಈಗ ಮೈನಸ್ ಏನಾಕೈತಿ, ಪ್ಲಸ್ ಆಕೈತಿ ರೀ. ಈ 4 ಇದಕ್ಕಿದಂಗೆ ಬರ್ಕೋರಿ. -4 ಆಗಿಬಿಡ್ತೈತಿ. ಮೈನಸ್ ಪ್ಲಸ್ ಆಕೈತಿ. 3 1 4 ಕೂಡಿಸ್ರೆ 4 ಆಯ್ತು. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ, ಮೈನಸ್ ಐತಿ, ಮೈನಸ್. ಹಂಗಾರೆ 4 ಕಳೆದ್ರೆ 0 ಬರ್ತೈತಿ. ಇಲ್ಲಿ ನೋಡ್ರಿ ಸೇಮ್ ಐತಿ. ಇನ್ನೇನು ಮಾಡ್ಯಾರ, ಕೆಳಗಿನ ಅಡ್ಡ ಸಾಲು ಇದ್ರಿ. ಕೆಳಗಿನ ಅಡ್ಡ ಸಾಲು ಇದ್ರಿ, ಪೂರ ಕೆಳಗಿನ ಅಡ್ಡ ಸಾಲು. -1 ಪ್ಲಸ್ -1 ಪ್ಲಸ್ 2 ಮಾಡ್ರಿ ಅಂದ್ರೆ ಏನಾಕೈತಿ, 0 ಆಕೈತಿ ಅಂತಾರೆ ನೋಡ್ರಿ. ಇದು ಪ್ಲಸ್ ಮೈನಸ್ ಬರ್ತೈತಿ. ಮತ್ತು ಇಲ್ಲಿ ಮೈನಸ್ ಐತಿ. ಮೈನಸ್ ಪ್ಲಸ್ ರೀ, 2 ಬತ್ತು. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ, ಮೈನಸ್ ಐತಿ, ಮೈನಸ್ ಇಡ್ತಾನು. +2 -2 ಕ್ಯಾನ್ಸಲ್ ಆಗಿ 0 ಆಗಿಬಿಡ್ತೈತಿ. ಇನ್ನು ಎಡ ಕಂಬ ಸಾಲು. ಎಡ ಅಂದ್ರೆ ಏನು ರೀ, ಇದು ಎಡ ಕಂಬ ಸಾಲು ಅಂದ್ರೆ ಉದ್ರಿ. ನೋಡ್ರಿ, 4 ಪ್ಲಸ್ -3 ಪ್ಲಸ್ -1 = 0 ಬರತೈತಿ. 4 ಪ್ಲಸ್ ನೋಡ್ರಿ, ಈ ಮೈನಸ್ ಈ ಪ್ಲಸ್ ಮೈನಸ್ ಆಕೈತಿ. ಎಲ್ಲಾಗಿತ್ತಂದ್ರೆ ಇದು ನೋಡ್ರಿ, ಅದು ಬಿಡ್ರಿ, ಏನು ಮಾಡ್ರಿ, ಇದು ತೊಗೊರಿ. ಪ್ಲಸ್ ಮೈನಸ್ ಏನಾಕೈತಿ, ಮೈನಸ್ ಆಕೈತಿ ರೀ. -3 ಆತಿದ. ಇಲ್ಲಿ ಪ್ಲಸ್ ಮೈನಸ್ -1 ಆತು. ಇದು -3, ಇದು -1 ಇಲ್ಲಿ ಏನಾಕೈತಿ, ಮೈನಸ್ ಪ್ಲಸ್ ಆಕೈತಿ. 3 1 ಕೂಡಿಸಿರ 4 ಆತು. ಈ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ, ಮೈನಸ್ ಐತಿ. ಹಂಗಾರೆ ಇದು -4 ಆಕೈತಿ. ಈ -4 ಈ +4 ಕ್ಯಾನ್ಸಲ್ ಆಗಿ 0 ಬರ್ತದೆ. ಇನ್ನು ನೋಡ್ರಿ, ಇನ್ನು ಈಚೆ ಕಡೆ ಕಂಬ ಸಾಲು, ಬಲಗಡೆ ಕಂಬ ಸಾಲು ನೋಡ್ರಿ. -3 + 1 + 2 = 0 ಆತು. -3 ಐತ್ರಿ, ಅದಕ್ಕೆ 1 ಕೂಡಿಸ್ತೀರಿ. ಇವು ಎರಡು ಕೂಡಿಸಿರ ಏಟಾಕೈತಿ, 3 ಆಕೈತಿ. -3 + 3 ಕ್ಯಾನ್ಸಲ್ ಆಗಿ 0 ಬಂದುಬಿಡ್ತೈತಿ. ಈ ರೀತಿ ಆಗೈತಿ. ಇನ್ನು ಇದನ್ನು ಹಿಂಗೆ ಕೊಟ್ಟಾರ ರೀ. ನೋಡ್ರಿ ಏನು ಕೊಟ್ಟರು, 5 + -3 ಮೊದಲು ಇದು ಮಾಡ್ಯಾರ, ಆಮೇಲೆ ಇದು ಮಾಡ್ಕೊಂಡ್ರು ನೋಡ್ರಿ. ಏನು +5 +5 + -3 + -5 ಅಂತ ಕೊಟ್ಟಾರ. ನೋಡ್ರಿ, ಇಲ್ಲಿ ಏನಾಕೈತಿ, ಏನು ಇದು ಪ್ಲಸ್ ಮೈನಸ್ ಬರ್ತೈತಿ. ಇದನ್ನ ಕ್ಯಾನ್ಸಲ್ ಮಾಡಿಬಿಡ್ರಿ. ಎಷ್ಟು ಉಳಿತು ರೀ, -3 ಉಳಿತು. ಸಿಂಪಲಾಗಿ ಹೇಳತ್ತೀನಿ. ಇನ್ನು ನೋಡ್ರಿ, ಇನ್ನು ಇಲ್ಲಿ -8 ಐತಿ, ಇಲ್ಲಿ 7 ಐತಿ. 8 7 ಕಳೆದ್ರೆ -1 ಬತ್ತು ರೀ, ದೊಡ್ಡ ಸಂಖ್ಯೆ ಚಿಹ್ನೆ ಐತಿ. ಇದು ಪ್ಲಸ್ ಮೈನಸ್ ಬತ್ತು, -2 ಮೈನಸ್ ಪ್ಲಸ್ ಆಕೈತಿ, ದೊಡ್ಡ ಸಂಖ್ಯೆ ಚಿಹ್ನೆ -3 ಬತ್ತು. ಇನ್ನು ನೋಡ್ರಿ, ಈ -8ರಾಗ 5 ಕಳೆದು ಬಿಡ್ರಿ. ಎಷ್ಟಾಯ್ತು, -3 ಬತ್ತು ರೀ. ಏನು ಈ 5ರಾಗ ಇದು ಪ್ಲಸ್ ಮೈನಸ್ ಆಕೈತಿ. ಇದು ಮೈನಸ್ ಪ್ಲಸ್ ಆಕೈತಿ. ಹಂಗಾರೆ 10ರಾಗ -10ರಾಗ 7 ಕಳೆದ್ರೆ ಎಷ್ಟು ರೀ, -3 ಬತ್ತು. ಅಂದರೆ ಇಲ್ಲಿ ಎಲ್ಲ -3 ಬರತೈತಿ. ಇನ್ನು ನೋಡ್ರಿ, ಪ್ರತಿ ಗ್ರೀಡ್, ಪ್ರತಿ 2 ಅಡ್ಡ ಸಾಲುಗಳ ಸಂಖ್ಯೆ ಮೇಲೆ ಅಡ್ಡ ಸಾಲು ಮತ್ತು ಕೆಳಗಿನ ಅಡ್ಡ ಸಾಲುಗಳು ಮತ್ತು ಪ್ರತಿ 2 ಕಂಬ ಸಾಲುಗಳ ಸಂಖ್ಯೆಗಳನ್ನು ಅತಿ ಎಡಕ್ಕಿರುವ
ಕಂಬಸಾಲು ಮತ್ತು ಅತಿ ಬಲಕ್ಕಿರುವ ಕಂಬಸಾಲು ಕೂಡಿದಾಗ ಒಂದೇ ಸಂಖ್ಯೆ ಬರುತ್ತಿದೆ. ಈ ಮೊತ್ತವನ್ನು ನಾವು ಗಡಿ ಮೊತ್ತ ಅಂದ್ರೆ ರೀ ಇವೇನದವ್ರಲ್ಲ ಇಲ್ಲೇನು ಬಂದತಿ 0 0 0 0 ಬಂದತ್ರಿ. ಇವಕ್ಕೆ ಗಡಿ ಮೊತ್ತ ಅಂತೀವಿ. ಈಚೆ ಕಡೆ ಇದು -3 ಬಂದತ್ರಿ. ಇದಕ್ಕೆ ಏನಂತೀವಿ ಅಂದ್ರೆ ನಾವು ಗಡಿ ಮೊತ್ತ ಅಂತೀವಂತ. ಗಡಿ ಮೊತ್ತ ಅನ್ಬೇಕಂತಾರೆ ನೋಡ್ರಿ. ಗಡಿ ಮೊತ್ತ ಎಂದು ಕರೆಯುತ್ತೇವೆ. ಮೊದಲ ಗ್ರೀಡ್ನ ಗಡಿ ಮೊತ್ತ 0 ಇನ್ನು ನೆಕ್ಸ್ಟ್ ನೋಡ್ರಿ ಲೆಕ್ಕಾಚಾರ ಮಾಡಿ ಅಂತೈತಿ. ಮೇಲಿನ ಎರಡನೇ ಗ್ರೀಡ್ ಲೆಕ್ಕಾಚಾರಗಳನ್ನು ಮಾಡಿ ಗಡಿಯ ಮೊತ್ತ ಗಡಿಯ ಮೊತ್ತ ಕಂಡು ಹಿಡಿಯಿರಿ ಅಂತೈತಿ. ಇಲ್ಲಿ ನೋಡ್ರಿ ನಾವು 1ನೇದು ಮಾಡೀವಿ, ಇದು 2ನೇದು ಐತ್ರಿ. ಇದರದ್ದು ಗಡಿಯ ಮೊತ್ತ ಎಷ್ಟೈತ್ರಿ? -3 ಐತಿ. ಹಂಗಾದ್ರೆ ಏನು ಬರೀರಿ ಇಲ್ಲಿ ಗಡಿಯ ಮೊತ್ತ -3 ಆಕೈತಿ. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ, ಅಪೇಕ್ಷಿತ ಗಡಿಯ ಮೊತ್ತ ಪಡೆಯಲು ಗ್ರೀಡನ್ನು ಕಂಡು ಹಿಡಿಬೇಕು ಅನ್ನೋದು ನೋಡ್ರಿ. ಏನು ಮಾಡ್ರಿ ಮೊದಲ ಈಗ ಅವ್ರಿಗೆ ನನಗೆ ಗಡಿ +4 ಐತಿ. ಇದು ಏನು ಕೊಟ್ಟಾರ ನಾನು -10 ಕೊಟ್ಟಾರ ಅನ್ಕೋನು. ಪ್ಲಸ್ ಮಾಡಂದರು ಪ್ಲಸ್ ಮಾಡತ್ತೀವಿ. ಅದರ ಸಂಬಂಧ ಎಕ್ಸ +9 = 4 ಬರ್ಬೇಕು ನನಗೆ. ಹಿಂಗೆ ಐತ್ರಿ ಇದನ್ನ ಏನು ಮಾಡ್ರಿ, ಇನ್ನು ನನಗೆ ಎಕ್ಸ್ ಕಂಡು ಹಿಡಿದೈತಿ. ಇಲ್ಲಿ ಎಕ್ಸ್ ಕಂಡು ಹಿಡಿದೈತಿ. ಅದ್ರ ಸಂಬಂಧ ಏನು ಮಾಡ್ತೀರಿ, ಈ 9ನ್ನು ನಾ ಏನು ಮಾಡಬೇಕು, ಈಚೆ ಕಡೆ ಕಳಿಸ್ಬೇಕು. ಈಚೆ ಕಡೆ ಯಾಕೆ ಕಳಿಸ್ಬೇಕ್ರಿ? ನೀವು ಪ್ರಶ್ನೆ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದೊಳಗೆ ನೋಡಿರಿ, ಈಚೆ ಕಡೆ ಕಳಿಸಿರಿ. ಈಚೆ ಕಡೆ ಕಳಿಸುವಾಗ ಏನಾಗೈತ್ರಿ, ಅದ 4 ಪ್ಲಸ್ ಐತಿ, ಇದು ಪ್ಲಸ್ ಐತಿ. ಈಚೆ ಕಡೆ ಹೋತಂದ್ರೆ ಏನಾಕೈತಿ -9 ಆಕೈತಿ. ಇನ್ನು ನೋಡ್ರಿ ಈಚೆ ಕಡೆ ಏನೈತಿ +10 ಐತಿ. ಈಚೆ ಕಡೆ ಹೋತಂದ್ರೆ -10 ಐತಿ. ಈಚೆ ಕಡೆ ಹೋತಂದ್ರೆ +10 ಆಕೈತಿ. ಎಕ್ಸ್ ಆತ್ರಿ. ಇನ್ನು ಎಕ್ಸ್ ನೋಡ್ರಿ ಏನೈತಿ ಈ ರೀತಿ ಆಗೈತಿ. ಇಲ್ಲೇ ಮಾಡ್ರಿ 10ರಾಗ 9 ಕಳೆದ್ರೆ ಎಟ್ರಿ 1 ಉಳಿತು. ಇನ್ನು 4ರಾಗ +1 ಕೂಡಿಸ್ರೆ ಏನಾಕೈತಿ ಎಕ್ಸ್ = 5 ಆಕೈತಿ. 5 ಬತ್ರಿ, 5 ತುಂಬ್ತೀರಿ. ಇನ್ನು ಇದನ್ನ ಹೆಂಗೆ ಕಂಡು ಹಿಡಿದ್ರಿ ಸರ ಅಂತ ನೋಡ್ರಿ. -10 + x + y = ಎಷ್ಟು ಬರ್ಬೇಕು ನನಗೆ +4 ಬರ್ಬೇಕಾಗೈತಿ. ಏನು ಮಾಡಿರಿ, ಎಕ್ಸ್ + y ಈ ಕಡೆ ಇಟ್ಕೊರಿ, ಈ 10ನ ಈ ಕಡೆ ಕಳಿಸ್ರಿ. ಈ ಕಡೆ +4 ಐತಿ, ಇದು ಈ ಕಡೆ ಬತ್ತಂದ್ರೆ +10 ಆಕೈತಿ. ಈಗ ಎಕ್ಸ್ + y = ಏನಾಕೈತಿ 14 ಆಕೈತಿ. 14 ಆಕೈತಿ. ಅಂದ್ರೆ ರೀ ಎಕ್ಸ ಮತ್ತು ವಾಯ ಎರಡೂ ಕೂಡಿ 14 ಆಗುವಂಗೆ ಇಲ್ಲಿ ಇಟ್ಕೋಬೇಕನ. ನೋಡಿರಿ ನಾ ಇಲ್ಲಿ ಏನು ಮಾಡ್ಕೊಂಡೀನಿ 16 ಬರ್ಕೊಂಡೀನಿ, ಇಲ್ಲಿ -2 ಬರ್ಕೊಂಡೀನಿ. 14 ಆತಿಲ್ಲ ರೀ ಟೋಟಲ್. 14 ಆತಂದ್ರೆ +4 ಬರ್ತೈತಿ ಅಂದಂಗೆ. ಇವನ್ನೆಲ್ಲ ಮಾಡ್ರೆ ಬರ್ತೈತಿ ಅಂದಂಗೆ. ಇನ್ನು ನೋಡ್ರಿ ಇನ್ನೇನು ಈ ಕಡೆ ಇನ್ನು ಈಚೆ ಕಡೆ ಬರ್ಬೇಕಾಗೈತಿ ನನಗೆ. ಸರಿ, ಈಗ ನಾ ಈಚೆ ಕಡೆ ಕಂಡು ಹಿಡಿದ್ನಿ. ಈಗ ಈಚೆ ಕಡೆ ಇದನ್ನ ಕಂಡು ಹಿಡ್ನು. ನಂಗೆ ಇಲ್ಲಿ ಆಲ್ರೆಡಿ 16 ಬಂದೈತಿ. ನೀವು ಏನು ಬೇಕಾದ ಇಟ್ಕೋಬೋದು ರೀ. 16 ಬಂದೈತಿ. ಪ್ಲಸ್ -5 ಮಾಡಬೇಕು. ಇನ್ನು ಪ್ಲಸ್ ನನಗೆ ಎಷ್ಟು ತೊಗೋಬೇಕು ಅನ್ನೋದು ಗೊತ್ತಿಲ್ಲ ರೀ. ಅದರ ಸಂಬಂಧ ಎಕ್ಸ್ ಅಂತ ಇಟ್ಕೋತನು. ಇದು ಎಷ್ಟು ಬರ್ಬೇಕು ರೀ ನನಗೆ +4 ಬರಬೇಕು. ಇನ್ನು ನೋಡಿರಿ ಏನು ಮಾಡಿರಿ, ಇದನ್ನ ಈಚೆ ಕಡೆ ಕಳಿಸಿಬಿಡ್ರಿ. ಎಕ್ಸ್ ಅಷ್ಟೇ ಇಟ್ಕೊರಿ, ಉಳ್ಕಿದ್ದೆಲ್ಲ ಈಚೆ ಕಡೆ ಕಳಿಸಿಬಿಡ್ರಿ. ಈಚೆ ಕಡೆ ಪ್ಲಸ್ ಆಕೈತಿ, ಈಚೆ ಕಡೆ ಪ್ಲಸ್ ಐತಿ. ಈಚೆ ಕಡೆ ಬಂದು ಏನಾಕೈತಿ ರೀ -16 ಆಕೈತಿ. ಈಚೆ ಕಡೆ ನೋಡಿರಿ ಇದು ಪ್ಲಸ್ ಮೈನಸ್ ಆಕೈತಿ. ಇದ್ರ ಮೈನಸ್ ಆತ. ಈಚೆ ಕಡೆ ಬತ್ತಂದ್ರೆ ಪ್ಲಸ್ ಆಗಿಬಿಡ್ತೈತಿ. ಇನ್ನು ಇದು ಪ್ಲಸ್ ಐತಿ, ಇದು ಪ್ಲಸ್ ಐತಿ. ಅದ್ರ ಸಂಬಂಧ 5 4 ಏನಾಕೈತಿ 9 ಆಕೈತಿ, -16 ಆಕೈತಿ. ಇನ್ನು 16ರಾಗ 9 ಕಳೆದ್ರೆ ಎಟ್ರಿ 9 ಕಳೆದ್ರೆ ಅಂದ್ರೆ 7 ಬರ್ತೈತಿ. -7 ಬರ್ತೈತಿ. ಹಂಗಾರೆ ಎಕ್ಸ್ = ಏನತ್ರಿ -7 ಆಯ್ತು. -7 ಇಟ್ಟೇನು ರೀ. ಇನ್ನೇನು ಮಾಡಿರಿ, ಮುಂದಿಂದ ಏನೈತಿ ಇಲ್ಲಿ 9 ಕೊಟ್ಟಾರ ನನಗೆ, ಪ್ಲಸ್ ಎಕ್ಸ್ ಐತಿ, ಪ್ಲಸ್ -7 ಐತಿ. = ಏನಾಗೈತಿ ರೀ +4 ಬಂದೈತಿ. ಹಿಂಗೈತಿಲ್ಲ ರೀ. ಇಲ್ಲಿ -7 ಬಂದೈತಿ. ನನಗೆ 2 ಕೊಟ್ಟಿಲ್ಲ ಅಂತ ತಿಳ್ಕೊನು. ಇದು ಹೆಂಗೆ ಕಂಡು ಹಿಡಿದ್ರಿ ಅಂದ್ರೆ ಇಲ್ಲಿ ಪ್ಲಸ್ ಐತಿ, ಇದು ಈಚೆ ಕಡೆ ಕಳಿಸ್ರಿ ಮೈನಸ್ ಆಕೈತಿ. ಎಕ್ಸ್ + -7 ಬ್ರ್ಯಾಕೆಟ್ ಏನು ಬೇತ್ರಿ = 4 -9 ಆಕೈತಿ. ಮತ್ತು ಇದನ್ನೂ ಈ ಕಡೆ ಇದು ಪ್ಲಸ್ ಮೈನಸ್ ಆಕೈತಿ. ಪ್ಲಸ್ ಮೈನಸ್ ಆಯ್ತು. -7 ಇದನ್ನ ಕಳೆದಿಟ್ಬಿಡ್ರಿ. 9ರಾಗ 4 ಕಳೆದ್ರೆ -5 ಬರ್ತೈತಿ. ಇನ್ನು ಇದನ್ನ ಈ ಕಡೆ ಕಳಿಸ್ರಿ. ಎಕ್ಸ್ =
-5 ಈಚೆ ಕಡೆ +7 ಆಗಿಬಿಡ್ತೈತಿ ಅದು. ಹಾಂ, ಇನ್ನು 7ರಾಗ 5 ಕಳೆದ್ರೆ 2 ಬತ್ತು. ಹಂಗಾರೆ x = 2 ಆಯ್ತು ನೋಡಿರಿ. ಎಲ್ಲೈತಿ ಮೈನಸ್, ಇಲ್ಲಿ 2 ಬಂದೈತಿ, 2 ಬಂದೈತಿ ರೀ. ಹಾಂ, ಇನ್ನು ನೆಕ್ಸ್ಟು ನೀವು ಹಿಂಗೆ ಕಂಡು ಹಿಡಿಬೋದು ರೀ. ಎಕ್ಸಾಂಪಲ ಈಗ 2ನೇದು ಬಿಡಿಸೋನು ರೀ. 2ನೇದು ಬಿಡಿಸೋನು ನೋಡಿರಿ. ನೆಕ್ಸ್ಟ್ ಹಿಂಗೈತಿ. ಈಗ ನೀವು ಈ 2ನೇ ಗಡಿಯನ್ನು ಕಂಡು ಹಿಡಿಬೇಕಾಗೈತಿ. ಈಗ ಏನು ಮಾಡ್ಕೋತೀರಿ, 1ನೇದ್ದು ಏನು ಮಾಡೋಣ ನಾವು, 1ನೇದ್ದು ರೀ. 6 8 ಕೊಟ್ಟಾರ. 6 + 8 ಪ್ಲಸ್ ನನಗೇನು ಗೊತ್ತಿಲ್ಲ ತೊಗೋಬೇಕತ್ತ x ಹತ್ತು ತೊಗೋತಾನೆ ರೀ. -2 ಇಲ್ಲೈತಿ. ಇನ್ನೆಲ್ಲ ಈ ಕಡೆ ಓದ್ಬಿಡ್ರಿ. ಈ ಕಡೆ ಬಂದು ಅಂದ್ರೆ ಮೈನಸ್ ಆಗಿಬಿಡ್ತಾವೆ. -2 -6 -8 ಆತಂದ್ರೆ ಏನಾಕೈತಿ, ಇದು 8 8 10 -16 ಆಗಿಬಿಡ್ತೈತಿ. 16 ಬಂದೈತಿ ರೀ. ಇನ್ನು 2ನೇದ್ದು ಈಗ ಎಕ್ಸಾಂಪಲ ಇದನ್ನ ಕಂಡು ಹಿಡೀನಿ ರೀ. ನನಗೆ ಒಂದು ಲೈನ್ಲೇ ಹೋದ್ರೆ ನಿಮಗೆ ಈಸಿ ಆಕೈತಿ. ಯಾಕಂದ್ರೆ ಇದು 16 ಸಿಕ್ಕೈತಿ, ಇದು 5 ಸಿಕ್ಕೈತಿ. ಇದನ್ನು ಕಂಡು ಹಿಡಿಯೋಕೆ ಈಸಿ ಆಕೈತಿ. ನೋಡಿರಿ ಏನು ಸಿಕ್ಕೈತಿ ನನಗೆ, -16 ಪ್ಲಸ್ ನೆಕ್ಸ್ಟ್ ಕೊಟ್ಟಾನ ರೀ ಅವು -5 ಅಂತ ಕೊಟ್ಟಾನು. ಇನ್ನು ಪ್ಲಸ್ ನನಗೆ ಗೊತ್ತಿಲ್ಲ x ಲಾಸ್ಟ್ = ಏನು ಬರ್ತೈತಿ, 2 ಬರ್ತೈತಿ. ಇನ್ನೇನು ಮಾಡಿರಿ, ಇವನು 2 ಅಂಕಿಗಳು ಯಾವ್ಯಾವ ಕೊಟ್ಟಿರ್ತಾನಲ್ಲ ಎಲ್ಲ ಆ ಕಡೆ ಆಚೆ ಕಡೆ ಸೈಡ್ ಹಾಕಿಬಿಡೋದು. x ಅಷ್ಟೇ ಈ ಕಡೆ ಇಟ್ಕೋದು. ಇಲ್ಲಿ -2 ಐತಿ. ಇದು ಈ ಕಡೆ ಬತ್ತಂದ್ರೆ ಏನಾಕೈತಿ, ಪ್ಲಸ್ ಆಕೈತಿ ರೀ. +16 ಇದು ನೋಡ್ರಿ. ಇದು ಏನಾಕೈತಿ, ಪ್ಲಸ್ ಮೈನಸ್ ಏನಾಕೈತಿ, ಮೈನಸ್ ಆಕೈತಿ. ಹಂಗಾರೆ ಇದು ಮೈನಸ್ ಆತ್ರಿ. ಈಚೆ ಕಡೆ ಬಂದರೆ ಏನಾಕೈತಿ, ಪ್ಲಸ್ ಆಕೈತಿ. ಪ್ಲಸ್ ಆಯ್ತು. ಈಗ ನೋಡ್ರಿ 16ರಾಗ 2 ಕಳೆದ್ರೆ ಎಷ್ಟು ಬರ್ತೈತಿ ರೀ, 14 ಬರ್ತೈತಿ. 14 + 5 ಅಂದ್ರೆ ಏನು ಬತ್ತು, x = 19 ಬತ್ತು. ಇನ್ನು ಇಲ್ಲಿ ನೋಡ್ರಿ 3ನೇದು ಇಲ್ಲಿ ಮಾಡತ್ತನು. ಇದು ಫಸ್ಟ್ನೇದು ರೀ. ಇದು ಫಸ್ಟ್ನೇದು ತೊಗೊಂಡೇನಿ. ಇದನ್ನು 2ನೇದು ತೊಗೊಂಡೇನಿ. ಅಂದ್ರೆ ಒಂದು ಒತ್ತಾಟಿಗಲೇ ಬಂದ್ರಂದ್ರೆ ಚಲೋ ಆಕೈತಿ. 3 ಇದನ್ನು 4 ಅಂತ ತೊಗೋತನ. ಈ ರೀತಿಯಾಗಿ ತೊಗೋತನ ನೋಡ್ರಿ. 3ನೇದು ಏನೈತಿ, ನನಗೆ 19 ಸಿಕ್ಕೈತಿ ರೀ. +19 ಸಿಕ್ಕೈತಿ. ಇನ್ನು ಪ್ಲಸ್ -2 ಇನ್ನು ಈಚೆ ಕಡೆ ಎಷ್ಟು ಬೇಕಾಗೈತಿ, ನನಗೆ ಈಚೆ ಕಡೆ ಎಷ್ಟು ಬೇಕಾಗೈತಿ ಗೊತ್ತಿಲ್ಲ ನನಗೆ. ಅದ್ರ ಸಮ +x ಅಂತ ಇಟ್ಕೋತಾನು. = -2 ಅಂತ ಬರ್ತೈತಿ. ನೋಡ್ರಿ, ಈ 19ನ್ನ ಮತ್ತು -2ನ ಇವನ್ನ ಎರಡೂ ಈಚೆ ಕಡೆ ಕಳಿಸ್ಬೇಕು. ಯಾಕೆ ಹೇಳ್ರಿ, ನಾವು x ಕಂಡು ಹಿಡಿಯವ್ರದೀವಿ. ಅದರ ಸಂಬಂಧ ಆಚೆ ಕಡೆ ಕಳಿಸ್ಬೇಕು ಅದನ್ನು. ಇದು -2 ಐತಿ. ಈಚೆ ಕಡೆ ಇದು ನೋಡ್ರಿ, ಪ್ಲಸ್ ಮೈನಸ್ ಏನಾಕೈತಿ, ಮೈನಸ್ ಆಕೈತಿ. ಈಚೆ ಕಡೆ ಬತ್ತಂದ್ರೆ ಪ್ಲಸ್ ಆಗಿಬಿಡ್ತೈತಿ. +2 ಆಕೈತಿ. ಇದು ಈಚೆ ಕಡೆ ಬತ್ತಂದ್ರೆ -19 ಆಕೈತಿ. ಇದು +2 -2 ಕ್ಯಾನ್ಸಲ್ ಆಕೈತಿ. x = -19 ಅಂತ ಬತ್ತು. ಇಲ್ಲಿ ಬಂದೈತಿ ರೀ. ಇಲ್ಲಿ ಬರೋದು ಬಿಡ್ರಿ ಅದನ್ನು. ಇನ್ನೇನು ಮಾಡಿರಿ, 4ನೇದು ಕಂಡು ಹಿಡಿಬೇಕು. 4ನೇದು ಹೆಂಗೆ ರೀ ನೋಡ್ರಿ, ನಮಗೆ -19 ಅಂತ ಸಿಕ್ಕೈತಿ. ಇಲ್ಲಿ ಆಲ್ರೆಡಿ 1 ಅವರ್ ಕೊಟ್ಟಾರ. ಮತ್ತು ನಡುವಿನ ನನಗೆ ಗೊತ್ತಿಲ್ಲ. x ಅಂತ ಇಟ್ಕೋತಾನೆ, +6 ಅಂತ ಇಟ್ಕೋತಾನೆ. ಒಟ್ಟು ಟೋಟಲ್ ಆನ್ಸರ್ ಎಷ್ಟು ಬರ್ಬೇಕು, ನಂಗೆ -2 ಬಂದೈತಿ. ಇನ್ನು ನೋಡ್ರಿ, ನನಗೆ x ಕಂಡು ಹಿಡಿದೈತಿ. ಇವನ್ನೆರಡು ಆ ಕಡೆ ಹಾಕಿಬಿಡ್ರಿ. x = -2. ಇದು ಪ್ಲಸ್ ಒಳಗೈತಿ. ಈಚೆ ಕಡೆ ಬರ್ತಾರೆ -6 ಆಕೈತಿ. ಇದು ಮೈನಸ್ ಒಳಗೈತಿ. ಈ ಕಡೆ ಬರ್ತಾರೆ +19 ಆಕೈತಿ. ಇದು ಮೈನಸ್ ಅಂದ್ರೆ ಮೈನಸ್ ಪ್ಲಸ್ ಆಕೈತಿ. -8 + 19 ಆಕೈತಿ. ಹಂಗಾರೆ x = ಎಷ್ಟು ಆಕೈತಿ ರೀ, ಇದು 19ರಾಗ 8 ಕಳೆದ್ರೆ ಎಷ್ಟು ಆಕೈತಿ, ಎಷ್ಟು ಆಕೈತಿ ರೀ, 19ರಾಗ 8 ಕಳೆದ್ರೆ 11 ಆಕೈತಿ. +11 ಆಕೈತಿ. ಈ ರೀತಿಯಾಗಿ ಬರ್ತೈತಿ. ಈ ರೀತಿಯಾಗಿ ನೀವು ಬರಿಬೋದು. ಇದನ್ನ ಹೆಂಗೆ ಕಂಡು ಹಿಡಿದಂದ್ರೆ ಗೊತ್ತಾತಿರಲ್ಲ. ಇನ್ನು ಮುಂದಿನ ಪ್ರಶ್ನೆ ಇದು ನೋಡ್ರಿ. ಈ ರೀತಿಯಾಗಿ ನಾನು ತುಂಬೇನಿ. ಇದು ನನಗೆ ಆನ್ಸರ್ನ ನಿಮ್ಗೆ ಡೈರೆಕ್ಟ್ ಹೇಳಿದ್ದೆ, ಬಟ್ ಈಗ ಬಿಡಿಸಿ ತೋರಿಸತ್ತೇನೆ ನೋಡ್ರಿ. ಇಲ್ಲಿ 7 ಮೊದಲು ಏನು ಮಾಡು, ಇದು 1ನೇದತ್ತ ತೊಗೊಂಡ್ರಿ. ಇದನ್ನು 2ನೇದತ್ತ ತೊಗೊಂಡು, ಇದನ್ನು 3ನೇದತ್ತ ತೊಗೊಂಡ್ರಿ. ಇದು 4 ತೊಗೊಂಡು. ಇನ್ನು ನೋಡ್ರಿ, 1ನೇದು ಏನೈತಿ, 1ನೇದು 7 ಐತಿ. ಪ್ಲಸ್ ಎಕ್ಸು ಗೊತ್ತಿಲ್ಲ, ವಾಯು ಗೊತ್ತಿಲ್ಲ. ಖರೆ ಏನು ಲಾಸ್ಟ್ -4 ಬರ್ಬೇಕು ನನಗೆ. ಇನ್ನೇನು ಮಾಡಿರಿ, ಇಲ್ಲೇನು ಮಾಡಿರಿ, 7 ಆಚೆ ಕಡೆ ಕಳಿಸಿಬಿಡ್ರಿ. ಎಕ್ಸ್ ಪ್ಲಸ್ ವಾಯ್ ಉಳಿತೈತಿ. ಇಲ್ಲಿ -7 ಐತಿ. ಇಲ್ಲಿ -4 ಐತಿ. -4 ಐತಿ. ಇದು ಈಚೆ ಕಡೆ ಬರ್ತಂದ್ರೆ -7 ಆಕೈತಿ. -7 ಒಂದು 4 4 3 10 ಒಂದು ಅಂದ್ರೆ 11 ಆಕೈತಿ. -11 ಆಕೈತಿ. ಈಗ -11 ಅಂದ್ರೆ ನನಗೆ ಏನು ಮಾಡಬೇಕು, ಇಲ್ಲಿ ಎಕ್ಸ್ ಮತ್ತು ವಾಯ ನೀವು ಯಾವ್ದು ಬೇಕಾದ್ರೂ ತೊಗೋಬೋದ್ರಿ. 11 ಆಗೋಂಗೆ ಒಟ್ಟು ಇಟ್ಕೋಬೇಕು. ಇಲ್ಲಿ
11 ಆಗುವಂಗೆ ಇಟ್ಕೋಬೇಕು. ನಾ ಏನು ಮಾಡೀನಿ -19 8 ಮಾಡೀನಿ. 19 8 ಕಳೆದ್ರೆ ಏನಾಕತಿ ಈ ರೀತಿ ಬರ್ತೈತಿ. ಇವನ್ನ ಎರಡು ಇಟ್ಕೊಂಡೇನಿ ನಾ. ನೀವು ಯಾವ್ದು ಬೇಕಾದ್ರೆ ಇಟ್ಕೋಬೋದು ರೀ, ನಿಮ್ಮ ಇಷ್ಟ. ಒಟ್ಟು 11 ಬರೋಂಗೆ ಎಕ್ಸ್ ಮತ್ತು ವಾಯ್ ಇಡಬೇಕು ರೀ. ಎಕ್ಸ್ ಎಷ್ಟು ಇಟ್ಕೋತೀರಿ, ವಾಯ್ ಇಟ್ಕೋತೀರಿ, ನಿಮ್ಮ ಮೇಲೆ ಬಿಟ್ಟಿದೆ. ಈಗ ನನಗೆ ಇದು ಸಿಕ್ತ್ರಿ, ಇವೆರಡು ಸಿಕ್ಕು. ಇನ್ನು ಇಲ್ಲಿ 8 ಹತ್ತ ಹಾಕಿರಿ, ಪ್ಲಸ್ -5 ಇನ್ನು ಪ್ಲಸ್ ನನಗಿದು ಗೊತ್ತಿಲ್ಲ ರೀ, ಎಕ್ಸ್ ಹತ್ತು ತೊಗೋತೀನಿ = -4 ಹತ್ತು ತೊಗೋತೀನಿ. ಇನ್ನು ಎಕ್ಸ್ ಈಚೆ ಕಡೆನೇ ಇಡ್ರಿ, ಉಳಿದಿದ್ದೆಲ್ಲ ಆಚೆ ಕಡೆ ಒಯ್ಯಿರಿ. ಇದು -4 ಇದು ನೋಡ್ರಿ ಪ್ಲಸ್ ಮೈನಸ್ ಏನಾಕೈತಿ, ಇದು ಮೈನಸ್ ಆಕೈತಿ. ಇದು ಪ್ಲಸ್ ಒಳಗೈತಿ, ಈಚೆ ಕಡೆ ಬತ್ತಂದ್ರೆ ಮೈನಸ್ ಒಳಗೆ ಆಕೈತಿ ರೀ. ಇದು ಮೈನಸ್ ಒಳಗೈತಿ, ಈಚೆ ಕಡೆ ಬತ್ತಂದ್ರೆ ಪ್ಲಸ್ ಒಳಗೆ ಆಕೈತಿ. ಯಾರು ತಿಳಿಯತ್ತಿಲ್ಲ ಇನ್ನೊಮ್ಮೆ ನೋಡ್ರಿ, ತಿಳಿತೈತಿ, ಈಸಿ ಐತಿ. ನುಸ್ತ ನಾವು ಏನು ಯಾವಾಗೂ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಕಳ್ಸಾಕತ್ತಿದ್ದೀವಿ ಅಂದ್ರೆ ಚಿಹ್ನೆಗಳು ಏನಕ್ಕವು ಚೇಂಜ್ ಆಕಾವು. ಈಚೆ ಕಡೆ ಪ್ಲಸ್ ಇತ್ತಂದ್ರೆ ಆಚೆ ಕಡೆ ಹೋಗಿ ಮೈನಸ್ ಆಕೈತಿ, ಆಚೆ ಕಡೆ ಮೈನಸ್ ಇತ್ತಂದ್ರೆ ಈಚೆ ಕಡೆ ಬಂದ ಪ್ಲಸ್ ಆಕೈತಿ. ಈಗ ನಾವು ಈಚೆ ಕಡೆ ಏನು ತೊಗೋತಿಲ್ಲ, ನುಸ್ತ ಆಚೆ ಕಡೆ ಕಳ್ಸಾತೀವಿ, ಅದರ ಸಂಬಂಧ ಮೈನಸ್ ತೊಗೋತೀನಿ ರೀ. ಈಚೆ ಕಡೆ ಪ್ಲಸ್ ಇತ್ತು, ಈಚೆ ಕಡೆ ಪ್ಲಸ್ ಇತ್ತು, ಈಚೆ ಕಡೆ ಹೋಗುವಾಗ ಮೈನಸ್ ಆಕೈತಿ. ಈಚೆ ಕಡೆ ಮೈನಸ್ ಇತ್ತು, ಈಚೆ ಕಡೆ ಹೋಗುವಾಗ ಪ್ಲಸ್ ಆಕೈತಿ. ನೋಡಿರಿ -8 -4 -8 ಅಂದರೆ ಎಷ್ಟಾಯ್ತು, -12 ಆಯ್ತು. -12ರಾಗ +5 ಮಾಡ್ರೆ ಪ್ಲಸ್ ಮೈನಸ್ 8ರಾಗ 5 ತೆಗೆದ್ರೆ 8 ಆಯ್ತು ರೀ, 3 7 ಆಕೈತಿ ರೀ, -7 ಆಕೈತಿ. ಇನ್ನು ಮೂರನೇದು ನನಗೆ 7 ಒಂದು ಸಿಕ್ತು, -7 ಬರ್ಕೊಂಬಿಡ್ರಿ. ಇನ್ನು ಪ್ಲಸ್ ಇವು ಎರಡೂ ಗೊತ್ತಿಲ್ಲ, ಇದು ಎಕ್ಸ ಇದು ವಾಯ = -4. ಇನ್ನು ಇದನ್ನ ಈ ಕಡೆ ಕಳಿಸಿಬಿಡ್ರಿ, ಎಕ್ಸ್ ಪ್ಲಸ್ ವಾಯ್ ಉಳಿತೈತಿ. -4 + 7 ಆಯ್ತು. -4 + 7 ಅಂದರೆ ಎಷ್ಟು ರೀ, 3 ಆಕೈತಿ. 3 ಆಕೈತಿ. ಇನ್ನು ಎಕ್ಸ್ ಪ್ಲಸ್ ವಾಯ ಅಂದ್ರೆ ಎಕ್ಸ್ ಒಂದು ಇಟ್ಕೋಬೇಕು, ವಾಯ್ ಒಂದು ಇಟ್ಕೋಬೇಕು. ಅದೆಷ್ಟ 3, ಒಟ್ಟು ಅವನ್ನ ಎರಡು ಕೂಡಿಸಿದ್ರೆ 3 ಬರ್ಬೇಕು. ನಾ ಏನು ಮಾಡ್ಕೊಂಡೀನಿ, ಇಲ್ಲಿ 12 ಬರ್ಕೊಂಡೀನಿ, ಇಲ್ಲಿ -9 ಬರ್ಕೊಂಡೀನಿ. 9 10 11 12 ಆಕೈತಿ. ಈ ರೀತಿಯಾಗಿ ನೀವು ಬರಿಬೋದು. ಇಲ್ಲ ಇದ್ರೆ ನೀವು ಬೇರೆ ಸಂಖ್ಯೆನೂ ಹಾಕೋಬೋದು ರೀ. ಇನ್ನು 4ನೇದ್ದು ನನಗೆ ಎಷ್ಟು ಸಿಕ್ತು ಇಲ್ಲಿ, -9 ಸಿಕ್ತು. -9 ಸಿಕ್ತು. 2ನೇದ ನನಗೆ ಗೊತ್ತಿಲ್ಲ, ಎಕ್ಸ್ ಹತ್ತು ಇಟ್ಕೋತಾನು. 3ನೇದು ನನಗೆ ಗೊತ್ತೈತಿ, ಎಷ್ಟೈತಿ, 7 ಐತಿ, = -4 ಐತಿ. ಇನ್ನೇನು ಮಾಡಿರಿ, ಉಳ್ಕಿದೆಲ್ಲ ಎಕ್ಸನ್ನು ಬಿಟ್ಟು ಉಳ್ಕಿದೆಲ್ಲ ಆ ಕಡೆ ಕಳಿಸಿಬಿಡ್ರಿ. ಎಕ್ಸನ್ನು ಬಿಟ್ಟು ಆ ಕಡೆ ಕಳಿಸಿದೆವು ಅಂದರೆ ಏನು ಉಳಿತೈತಿ, ಎಕ್ಸ್ -4 ಇದು ಈ ಕಡೆ ಬತ್ತಂದ್ರೆ +9, ಇದು -7 ಆಕೈತಿ. 7 -7 -4 ಮಾಡ್ರಿ ಅಂದ್ರೆ -7 8 9 10 11 ಆಕೈತಿ. ಇನ್ನು +9 ಆಕೈತಿ. ಹಂಗಾತಂದ್ರೆ 11ರಾಗ 9 ಕಳೆದ್ರೆ ಎಷ್ಟು ರೀ, -2 ಉಳಿತು. ಇದು ಎಕ್ಸ. ಇದನ್ನ ಇಲ್ಲಿ ಹಾಕಿರಿ. ಈ ರೀತಿಯಾಗಿ ನೀವು ಇವುಗಳನ್ನು ಕಂಡುಹಿಡಿಬೋದು. ಎಕ್ಸಾಮ್ ಒಳಗದು ಕೇಳ್ರೆ ಈ ರೀತಿಯಾಗಿ ಬಿಡಿಸ್ರಿ. ನೀವು ಸ್ವಲ್ಪ ಟೈಮ್ ಹಿಡಿತೈತಿ, ಕರೆ ಈಸಿ ಅದಾವ್ರಿ, ಏನು ಪ್ರಾಬ್ಲಮ್ ಇಲ್ಲ. ಈ ರೀತಿಯಾಗಿ ಮುಂದಿನ ಪ್ರಶ್ನೆಗಳನ್ನು ನೋಡ್ಬೋದು. ಇನ್ನು ಇದನ್ನು ನೀವು ಈ ರೀತಿಯಾಗಿಯೂ ಬಿಡಿಸ್ಬೋದು. ಇದನ್ನು ಹೆಂಗೆ ಬಿಡಿಸೋದು ಅಂದ್ರೆ ರೀ, ನೋಡಿರಿ ಪ್ರಶ್ನೆ ಏನೈತಿ, 3 ಮೇಲಿನ ಕೋಣೆಯ ಗ್ರಿಡ್ಗಳಲ್ಲಿ ಗಡಿ ಮೊತ್ತ -4 ಪಡೆಯಲು ಒಂದಕ್ಕಿಂತ ಹೆಚ್ಚು ವಿಧಾನದಲ್ಲಿ ಸಂಖ್ಯೆಗಳನ್ನು ಭರ್ತಿ ಮಾಡುವುದನ್ನು ಕಂಡುಹಿಡಿಯಿರಿ ಅಂದಾರೆ. ನಾವೇನು ಮಾಡು, ಎಕ್ಸಾಂಪಲ ನೀವು ಎಷ್ಟು ಬೇಕಾದ ಇಟ್ಕೋರಿ. ನಾ ಈ ರೀತಿಯಾಗಿ ಇಟ್ಕೊಂಡೀನಿ. ಇದನ್ನು ಹೆಂಗೆ ಕಂಡು ಹಿಡಿದಂತ ನೋಡೋಣ. ಇದನ್ನ ಹೆಂಗೆ ಕಂಡು ಹಿಡಿದಂದ್ರೆ ರೀ, ನೋಡ್ರಿ ಇದನ್ನು ಹೆಂಗೆ ಕಂಡು ಹಿಡಿದೀವಂದ್ರೆ, ಇದನ್ನು ಫಸ್ಟ್ನೇದಂತ ತೊಗೋತನು, ಇದು 1 ಹತ್ತು ತೊಗೋತಾನೆ ರೀ, ಇದು 2 ಹತ್ತು ತೊಗೋತಾನು, ಇದು 3 ಹತ್ತು ತೊಗೋತಾನು. ಅಂದ್ರೆ 3rd ಸಲ ಮಾಡೋದ್ರಿ. ಇದು 4ನೇ ಸಲ ಮಾಡೋದಂತ ತೊಗೋತೀನಿ. 1ನೇ ಸಲಕ್ಕೆ ಏನು ಮಾಡೀನಿ ಅಂದ್ರೆ ರೀ, 7 ತೊಗೊಂಡೀನಿ. 7 ತೊಗೊಂಡೀನಿ. ಈಗ 6 ತೊಗೋತಾನೆ. ನಾವು ಹೆಂಗೆ ಕ್ರಿಯೇಟ್ ಮಾಡ್ಬೇಕಂದ್ರೆ ನಮಗೆ ಈಸಿ ಹಂಗೆ ಹೋಗಂಗೆ ಮಾಡ್ಕೋಬೇಕು. ಇದು +x ಹತ್ತು ತೊಗೋತಾನು, = -4 ಅಂತ ತೊಗೋತಾನು. ಇದು ಎಕ್ಸ್ ಅಟ್ಟ ಇಡ್ರಿ ಈ ಕಡೆ, ಉಳ್ಕಿದೆಲ್ಲ ಆ ಕಡೆ ಕಳಿಸ್ಬಿಡ್ರಿ. -4 -6 -7 ಹಾಕಿಬಿಡ್ತೈತಿ. 6 4 10 ರೀ, +17 -17 ಆಕೈತಿ. ಹಂಗಾರೆ ಎಕ್ಸ್ ವ್ಯಾಲ್ಯೂ ಸಿಕ್ತಿರಿ ನನಗೆ. ಈಗ ಇದು ಎಕ್ಸ್ ವ್ಯಾಲ್ಯೂ ಮುಖಾಂತರ ಹೋಗೋದ್ರಿ ನಾವು. ಇನ್ನು 2ನೇದು ರೀ, 2ನೇದ
-17 ಸಿಕ್ಕೈತಿ ಪ್ಲಸ್ ಏನು ಮಾಡಬೇಕು -5 ಅಂತ ನಾನು ತೊಗೋತೀನಿ. ಪ್ಲಸ್ ನನಗೆ ಮೂರನೇ ಸಂಖ್ಯೆ ಗೊತ್ತಿಲ್ಲ ಎಕ್ಸ್ ಅಂತ ಇಟ್ಕೋತಾನೆ ರೀ, ಬಟ್ ಈಸ್ ಈಕ್ವಲ್ ಟು -4 ಬರ್ಬೇಕು. ಇನ್ನೇನು ಮಾಡತ್ತಾನೆ ರೀ, ಇದು ಪ್ಲಸ್ಸ ಮೈನಸ್ ಆಕೈತಿ. ಇದನ್ನ ಈಚೆ ಕಡೆ ಕಳಿಸ್ಬಿಡ್ರಿ, ಎಕ್ಸ್ ಅಟ್ಟು ಇಟ್ಕೋರಿ, ಈಚೆ ಕಡೆ ಕಳಿಸ್ಬಿಡ್ರಿ. ಇದು ಮೈನಸ್ ಒಳಗೈತಿ, ಇದು ಹೋಗಿ ಪ್ಲಸ್ ಆಕೈತಿ, -4. ಇದು ಹೋಗಿ ಪ್ಲಸ್ ಆಕೈತಿ, +17 ಆಕೈತಿ. ಇನ್ನು ಇದು ಈಚೆ ಕಡೆ ಐತಿ, ಈಚೆ ಕಡೆ ಹೋಗಿ ಏನಾಕೈತಿ, ಇದು ಮೈನಸ್ ಐತಿ, ಇದು ಹೋಗಿ ಪ್ಲಸ್ ಆಕೈತಿ ರೀ, ಪ್ಲಸ್ ಆಯ್ತು. ಇನ್ನು ಏನು ಮಾಡಿರಿ, 5ರಾಗ 4 ಕಳೆದ್ರೆ ಏನಾಕೈತಿ, 17 + 1 ಆಕೈತಿ, ಹಂಗಾರೆ 18 ಆಕೈತಿ. ಎಕ್ಸ್ ಈಕ್ವಲ್ ಟು 18 ಈ ರೀತಿಯಾಗಿ ಬರೀರಿ. ಇನ್ನು ಮೂರನೇದ ನನಗೆ 18 ಸಿಕ್ಕೈತಿ. ಈಗ ಎಕ್ಸಾಂಪಲ್ 2ನೇದು ನನಗೆ ಗೊತ್ತಿಲ್ಲ ಯಾವ್ದು ತೊಗೋಬೇಕು ಅನ್ನೋದು, ಬಟ್ 3ನೇದು ನಾ ಏನು ಮಾಡ್ತಾನೋ 19 ತೊಗೋತಾನು, ಅಥವಾ ನೀವು ಯಾವ್ದು ಬೇಕಾದ ಸಂಖ್ಯೆ ತೊಗೋಬೋದು. ನಾ ಏನು ಮಾಡ್ತಾನೆ ರೀ, +-19 ಅಂತ ತೊಗೋತೀನಿ. ನೀವು ಯಾವ್ದು ಬೇಕಾದ್ರೆ ತೊಗೋಬೋದ್ರೆ. ಇನ್ನು ಏನು ಈಸ್ ಈಕ್ವಲ್ ಟು -4 ಅಂತ ಬರಿಬೇಕು. ಇನ್ನೇನು ಮಾಡಿರಿ, ಎಕ್ಸ್ ಅಟ್ಟು ಇಡ್ರಿ, ಉಳ್ಕಿದ್ದೆಲ್ಲ ಆ ಕಡೆ ಕಳಿಸ್ಬಿಡ್ರಿ. ಇದು ಪ್ಲಸ್ಸ ಮೈನಸ್ ಆಕೈತ್ರೆ. ಇನ್ನು ಇದನ್ನ ಈ ಕಡೆ ಕಳಿಸ್ರಿ, ಇಲ್ಲಿ ಪ್ಲಸ್ ಐತಿ, ಈಚೆ ಕಡೆ ಹೋಗಿ ಮೈನಸ್ ಆಕೈತಿ. -18. ಇದು ಈಚೆ ಕಡೆ ಮೈನಸ್ ಐತಿ, ಈಚೆ ಕಡೆ ಹೋಗಿ ಪ್ಲಸ್ ಆಗಿಬಿಡ್ತೈತಿ, 19. ಈಗ ನೋಡಿರಿ, ಇದು ಇಲ್ಲೇ ಕಡ್ತಾ ಹೊಡೆದ್ಬಿಡ್ನು. 18ರಾಗ 19 ಕಳೆದ್ರೆ 1 ಉಳಿತು, +1 ಉಳಿತು, -4 + 1 ಉಳಿತು. ಇನ್ನು 4ರಾಗ 1 ಕಳೆದ್ರೆ 3 ಬಂತು. ಎಕ್ಸ್ ಈಕ್ವಲ್ ಟು -3 ರೀ, -3 ಬಂದೈತಿ, -3 ಇಟ್ಟಿವಿ. ಇನ್ನು 4ನೇದು ಏನೈತಿ ರೀ, -19. 4ನೇದು ಏನೈತಿ, -19. ಇನ್ನು 8 ಮತ್ತು 7 ಗೊತ್ತಿಲ್ಲ ಅನ್ಕೊನು. ಪ್ಲಸ್ ಎಕ್ಸ ಈಸ್ ಈಕ್ವಲ್ ಟು ಏನು ಬರ್ತೈತಿ ರೀ, ನೋಡ್ರಿ ಏನು ಬರ್ತೈತಿ, -4 ಐತಿ, -4 ಐತಿ. ಸರಿ, ಇದು ವಾಯ್ ಅಂತ ತೊಗೋರಿ, ಇದನ್ನು ವಾಯ್ ಅಂತ ತೊಗೋರಿ. ಇದು ವಾಯ್ ಆಕೈತಿ. ಎಕ್ಸ್ + y ಇಲ್ಲೇ ಇಡ್ರಿ, ಇದನ್ನ ಈ ಕಡೆ ಕಳಿಸ್ಬಿಡ್ರಿ. -4 ಇದು ಹೋಗಿ +19 ಆಕೈತಿ, ಹಂಗಾರೆ 15 ಆಕೈತಿ. ಎಕ್ಸ್ + y ಹಂಗಾರೆ ಎಕ್ಸ್ y ಎರಡು ಕೂಡಿಸಿದ್ರೆ 15 ಆಗುವಂಗೆ ನೀವು ಯಾವ್ದು ಬೇಕಾದ ಇಟ್ಕೋಬೋದು. ನಾ ಏನು ಮಾಡ್ಕೊಂಡೀನಿ, 7 ಮತ್ತು 8 ಇಟ್ಕೊಂಡೀನಿ. 7 2 14, 1 ಕೂಡಿಸಿದ್ರೆ 15. ಈ ರೀತಿಯಾಗಿ ನೀವು ಇದನ್ನು ಲೆಕ್ಕವನ್ನು ಬಿಡಿಸ್ಬೋದು. ನಿಮ್ಮ ದೋಸ್ತರಿಗೆ ಈ ರೀತಿಯಾಗಿ ಕೇಳ್ರಿ. ಮುಂದಿನ ನೆಕ್ಸ್ಟ್ ನೋಡ್ರಿ, ಯಾವ ಇತರ ಗ್ರೀಡ್ಗಳನ್ನು ಬಹು ವಿಧಾನಗಳಿಂದ ತುಂಬಬಹುದು, ಕಾರಣ ಏನಿರಬಹುದು ಅಂತ ಅಂದಾರ್ರಿ. ಕಾರಣ ಏನಿರ್ಬೋದು ರೀ, ನೋಡ್ರಿ, ಅಡ್ಡು ಸಾಲು ಮತ್ತು ಕಂಬ ಸಾಲು ಹೆಚ್ಚಾಗಿದ್ದರೆ ಹೆಚ್ಚಿನ ವಿಧಾನಗಳಲ್ಲಿರುತ್ತವೆ. ಅಂದ್ರೆ ರೀ, ಅಡ್ಡ ಸಾಲ ಮತ್ತು ಕಂಬ ಸಾಲ ಹೆಚ್ಚಾಗಿದ್ದು ಅಂತ ತಿಳ್ಕೊರೆ, ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಬಿಡಿಸ್ಬೋದು. ಏಕೆಂದರೆ ಕಂಬು ಸಾಲುಗಳು ಅಥವಾ ಅಡ್ಡ ಸಾಲುಗಳು ಇದ್ದರೆ ಹೆಚ್ಚಿನ ಸಂಖ್ಯೆಗಳನ್ನು ಬಳಸಬಹುದು. ಈಗ ನೋಡ್ರೆ, ಈಗ ಅಲ್ಲಿ ಏನಿದ್ದು 3 ಇದ್ದು, ಹಂಗೆ ಅಡ್ಡ 3 ಇದ್ದು, ಉದ್ದ 3 ಬಾಕ್ಸ್ಗಳು ಇದ್ದು. ಈ ರೀತಿಯಾಗಿದ್ದು ಅಂದ್ರೆ ಇವು ಒಂದು ವೇಳೆ 4 5 ಈ ರೀತಿಯಾಗಿದ್ದು ಅಂದ್ರೆ ನೀವು ಹೆಚ್ಚು ಸಂಖ್ಯೆಗಳನ್ನ ಬಳಸ್ಬೋದ್ರಲ್ಲೇ ಈ ರೀತಿಯಾಗಿ ಬರೀರಿ. ಇನ್ನು ನೋಡ್ರಿ, ಗಡಿ ಪೂರ್ಣಾಂಕ ವರ್ಗದ ಒಗಟನ್ನು ಮಾಡಿ ನಿಮ್ಮ ಸಹಪಾಠಿಗಳೊಂದಿಗೆ ಸವಾಲು ಹಾಕಿ ಅಂದಾರ್ರಿ. ನೀವು ಒಂದು ಗಡಿಯನ್ನು ತಯಾರು ಮಾಡಿ ನಿಮ್ಮ ಸಹಪಾಠಿಯೊಂದಿಗೆ ಚರ್ಚಿಸಿ ಅಂದಾರ್ರಿ. ನಾ ಒಂದು ಗಡಿ ತಯಾರು ಮಾಡೀನಿ ರೀ, ಅದರದ ಗಡಿಯ ಮೊತ್ತ -3 ಐತಿ. ಇಲ್ಲಿ ನೋಡ್ರಿ, ಇದನ್ನು ಹೆಂಗೆ ಮಾಡಿದೀವಿ ಅಂದ್ರೆ ರೀ, -5 + -2 + 4 ಮಾಡಿದಾಗ ಎಷ್ಟು ಬರ್ತೈತೆ ರೀ, -3 ಬರ್ತೈತೆ ಐತಿ. ನೋಡ್ರಿ ಇಲ್ಲಿ ಇದು ಪ್ಲಸ್ಸ ಮೈನಸ್ ಏನಾಕೈತಿ, ಮೈನಸ್ ಆಕೈತಿ. -5 - 2 ಏನಾಕೈತಿ, +4. ನೋಡ್ರಿ, ಇದು -7 ಆಕೈತಿ, -7 ಆಕೈತಿ ರೀ. -7 + 4 ಮಾಡಿರಂದ್ರೆ ಏನಾಕೈತಿ, 7ರಾಗ 4 ಕಳೆದ್ರೆ ಏನಾಕೈತಿ, -3. ಅಂದ್ರೆ ಈಸ್ ಈಕ್ವಲ್ ಟು -3 ಬತ್ತಿರಲ್ಲ. ಹಿಂಗೆ ನೀವು ಇದನ್ನ ತಯಾರು ಮಾಡಿರಿ. ನೀವು ಬಿಡಿಸಿದಂಗೆ ನಿಮ್ಗೆ ಪ್ರಾಕ್ಟೀಸ್ ಆಕೈತಿ ರೀ. ಸ್ವಲ್ಪ ಅದು ನೋಡಿ ಮಾಡಬೇಕಾಕತಿ. ಧನ್ಯವಾದಗಳು. ಇನ್ನು
ಮುಂದಿನ ಅಭ್ಯಾಸ ಮುಂದಿನ ವಿಡಿಯೋ ಒಳಗೆ ನೋಡೋಣ್ರಿ. ಇಂದಿನ ಅವಧಿಗೆ ಇಷ್ಟು ಸಾಕ್ರಿ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಹೊಸ ವಿಡಿಯೋಗಳು ದೊರೀತಾವೆ. ಹಾಗೆ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ, ಅದನ್ನು ನೀವು ನೋಡ್ಬೋದು. ಮತ್ತು ಹಂಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇದ್ರ ಲಿಂಕ್ ಹಾಕಿರ್ತದೆ ರೀ, ಪ್ರೀವಿಯಸ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಅಂತ. ಅದನ್ನು ಒತ್ತುವುದರ ಮೂಲಕ ಇದರ ಮುಂದಿನ ವಿಡಿಯೋ ಇದರ ಹಿಂದಿನ ವಿಡಿಯೋಗಳನ್ನು ನೋಡ್ಬೋದು. ಹಾಗೆಯೇ ಏನು ರೀ, ಕಮೆಂಟ್ ಬಾಕ್ಸ್ ಒಳಗೆ ಈ ಪಾಠದ ಎಲ್ಲ ವಿಡಿಯೋಗಳನ್ನು ಲಿಂಕ್ ಹಾಕಿರ್ತೀನಿ, ಅಲ್ಲಿ ಅದನ್ನು ಒತ್ತುವುದರ ಮೂಲಕ ನೀವು ಇಡೀ ಪಾಠದ ಲಿಂಕನ್ನು ನೋಡ್ಬೋದು. ಹಾಗೆಯೇ ಹಿಂದಿನ ಚಾಪ್ಟರ್ಗಳ ಬಗ್ಗೆ ಹಿಂದಿನ ಚಾಪ್ಟರ್ದು ಎಲ್ಲ ಏನೈತ್ರಿ ವಿಡಿಯೋಗಳು ಅದಾವು, ಅದನ್ನು ನೋಡೋದ್ರ ಮೂಲಕ ನೋಡ್ಬೋದು. ಧನ್ಯವಾದಗಳು.